ನಮಃ ಶಿವಾಯ್. ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರಿಯರಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ ತಂದೆ ತಾಯಿಗಳಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಗುರು ಹಿರಿಯರಿಗೆ, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತು ನಾವು ಒಂದು ಭಾರತದ ಛತ್ತೀಸ್ಗಢ ರಾಜ್ಯದ ರಾಯ್ಪುರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೋಸ್ಕರವಾಗಿ ನಾನು ಆಗಮಿಸಿದ್ದೇನೆ. ಈ ಒಂದು ರಾಯ್ಪುರ ಭಾರತದಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಬರ್ತದೆ. ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಅಂತ ಇದೆಯೋ ಹಾಗೆ ಇಲ್ಲಿ ರಾಯ್ಪುರ ಅಂತ ಹೇಳ್ತಾರೆ. ಬೆಂಗಳೂರು ನಮಗೆ ರಾಜಧಾನಿ ಕರ್ನಾಟಕದಲ್ಲಿ, ಹಾಗೆ ಈ ಒಂದು ಛತ್ತೀಸ್ಗಢದಲ್ಲಿ ರಾಯ್ಪುರ ಅಂತಕ್ಕಂಥದ್ದು ರಾಜಧಾನಿ. ಇವತ್ತು ಆ ಒಂದು ವಿಶೇಷವಾಗಿ ಈ ರಾಯ್ಪುರದಲ್ಲಿ ನಾಳೆ 25 ಮತ್ತು 26ನೇ ತಾರೀಕಿದೆ. ಅಕ್ಟೋಬರ್ 25 ಮತ್ತು 26ನೇ ತಾರೀಕಿಗೆ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಿದೆ. 12 ಜ್ಯೋತಿರ್ಲಿಂಗಗಳ ಒಂದು ಪ್ರತಿಷ್ಠಾಪನೆ. ಯಾವುದು ನಮ್ಮ ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳಿದೆಯೋ ಆ 12 ಜ್ಯೋತಿರ್ಲಿಂಗಗಳ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಿದೆ. ಜೊತೆಗೆ ಬಹಳ ಎತ್ತರವಾಗಿರ್ತಕ್ಕಂಥ ಶಿವ ಮತ್ತು ಪಾರ್ವತಿ, ಅರ್ಥ ಶಂಕರ ಮತ್ತು ಪಾರ್ವತಿಯರ ಒಂದು ಮೂರ್ತಿಯ ಒಂದು ಉದ್ಘಾಟನಾ ಕಾರ್ಯಕ್ರಮನೂ ಸಹ ಇದೆ. ಜೊತೆಗೆ ರುದ್ರಾಭಿಷೇಕ ಕಾರ್ಯಕ್ರಮ ಇದೆ 25ನೇ ತಾರೀಕು ಬೆಳಿಗ್ಗೆ. 26ನೇ ತಾರೀಕು ಸಹ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಆಮೇಲೆ 1 ಕಿಲೋಮೀಟರ್ ದೂರದ ಒಂದು ತಿರಂಗ, ಯಾವುದು ನಮ್ಮ ಭಾರತದ ತಿರಂಗ ಇದೆ, ಧ್ವಜ ಇದೆ, ಅದು 1 ಕಿಲೋಮೀಟರ್ ವರೆಗೂ ಅದು ನಾವು ರ್ಯಾಲಿಯನ್ನ ಮಾಡ್ತಾ ಇದ್ದೇವೆ, ಯಾತ್ರೆಯನ್ನ. ಅಂತ ಒಂದು ಕಾರ್ಯಕ್ರಮ ಬೆಳಗ್ಗೆ ಇದೆ. ಜೊತೆಗೆ ಸಂಜೆನೂ ಸಹ 26ನೇ ತಾರೀಕು ಸಂಜೆ 5 ಗಂಟೆಯಿಂದ ಒಂದು ಶಿವಮಿಲನ ಕಾರ್ಯಕ್ರಮ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಪರಮಾತ್ಮನ ಮಿಲನದ ಕಾರ್ಯಕ್ರಮ ನಡೀತಾ ಇದೆ. ಆದ್ಮೇಲೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೋಸ್ಕರವಾಗಿ ನಾನು ಈಗ ಭಾರತದ ಛತ್ತೀಸ್ಗಢ ರಾಜ್ಯದ ರಾಯ್ಪುರಕ್ಕೆ ಬಂದಿದ್ದೇನೆ. ಈ ಒಂದು ಕಾರ್ಯಕ್ರಮ ಭವ್ಯವಾಗಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮ. ಈ ರಾಯ್ಪುರದಲ್ಲಿರ್ತಕ್ಕಂಥ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನೆ ಅಂತ ಒಂದು ಆಧ್ಯಾತ್ಮಿಕ ಸಂಸ್ಥೆ ಸ್ಥಾಪನೆ ಆಗಿದೆ. ಯಾವುದು ಪ್ರತಿದಿನ ನಾವು ಚಾನೆಲ್ನಲ್ಲಿ ಪ್ರತಿಯೊಂದು ಸಂಚಿಕೆಯಲ್ಲಿ ನಾನು ಹೇಳ್ತಾ ಇರ್ತೇನೆ, ಓಂಕಾರ ಮಾಡಿ, ಓಂಕಾರ ಮಾಡಿ ಅಂತಕ್ಕಂಥದ್ದು. ಆ ಓಂಕಾರವನ್ನ ಅಭ್ಯಾಸವನ್ನ ಮಾಡ್ತಕ್ಕಂಥ, ಆ ಓಂಕಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಕ್ಕಂಥ, ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಅಥವಾ ಆತ್ಮದವನ್ನ ನೋಡ್ಲಿಕ್ಕೆ ಸಾಧ್ಯ ಇದೆಯಾ, ಪರಮಾತ್ಮ ನೋಡ್ಲಿಕ್ಕೆ ಸಾಧ್ಯ ಇದೆನಾ, ಪರಮಾತ್ಮ ಎಲ್ಲಿದ್ದಾರೆ, ಹೀಗೆ ಅನೇಕ ರೀತಿಯ ಒಂದು ಆಧ್ಯಾತ್ಮಿಕ ಒಂದು ವಿಚಾರಗಳನ್ನ ತಿಳಿಸ್ತಕ್ಕಂಥ ಏಕೈಕ ಆಧ್ಯಾತ್ಮಿಕ ಸಂಸ್ಥೆ ಅಂದ್ರೆ ನಮ್ಮ ಓಂ ಮಂಡಳಿ ಅಂತ. ಆದ್ಮೇಲೆ ಅಂತ ಒಂದು ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ್ ರಾಯ್ಪುರದಲ್ಲಿ ವಿಶೇಷವಾಗಿ 25 ಮತ್ತು 26ನೇ ತಾರೀಕಿನ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೋಸ್ಕರವಾಗಿ ನಾನು ಇವತ್ತಿಲ್ಲಿ ಆಗಮಿಸಿದ್ದೀನಿ. ಹಾಗೆ ಈ ಒಂದು ಪರಿಸರದಲ್ಲಿ ನಿಂತು ಈ ಒಂದು ವಿಡಿಯೋ ಮಾಡ್ಬೇಕಂತ ನನ್ನ ಸಂಕಲ್ಪ ಬಂತು. ಹಾಗಾಗಿ ಎಲ್ಲ ಹಚ್ಚ ಹಸಿರು ಕಾಡು, ಹೇಗೆ ಯಾವ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಚ್ಚ ಹಸಿರು ಕಾಡಿರ್ತದೆ, ಅದೇ ರೀತಿ ಇಲ್ಲೂ ಸಹ ಹಚ್ಚ ಹಸಿರಾಗಿರ್ತಕ್ಕಂಥ ಒಂದು ವನ ಇದೆ. ಆ ವನದಲ್ಲಿ ಇದ್ದು ಇವತ್ತೊಂದು ವಿಡಿಯೋ ಮಾಡೋಣ ಅಂತ ನಮ್ಮ ಸಂಕಲ್ಪ ಬಂತು. ಆದ್ಮೇಲೆ ನೀವು ಈಗಾಗಲೇ ನಾವು ಹಿಂದಿನ ಸಂಚಿಕೆಯಲ್ಲಿ, ಪ್ರತಿ ಸಂಚಿಕೆಯಲ್ಲೂ ನಾವು ವಿಷಯ ಹೇಳ್ತಾ ಇರ್ತೇನೆ, ಓಂಕಾರ ಮಾಡಿ, ಓಂಕಾರ ಮಾಡಿ ಅಂತ. ಅದಕ್ಕೆ ನೀವೆಲ್ಲರೂ ಸಹ ಓಂಕಾರವನ್ನ ಪ್ರತಿದಿನ ಮಾಡ್ತಾ ಇರಬೇಕು. ಯಾಕಂದ್ರೆ ಈ ಓಂಕಾರ ಅಂತಕ್ಕಂಥದ್ದು ನಮಗೆ ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಯಾವ ರೀತಿ ನಮ್ಮ ಶರೀರಕ್ಕೆ ಊಟ ಬೇಕೋ, ಊಟ ಇಲ್ದೇನೆ ಇರ್ಬೋದು, ಆದ್ರೆ ಗಾಳಿ ಎಷ್ಟು ಮುಖ್ಯವೋ ಅದೇ ರೀತಿ ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಆತ್ಮನಿಗೆ ಈ ಓಂಕಾರ, ಅರ್ಥಾತ್ ಈ ಓಂ ಶಕ್ತಿ, ಓಂ ಧ್ವನಿ ಏನಿದೆ ಅದು ನಮ್ಮ ಆತ್ಮನಿಗೆ ಒಳಗಡೆ ಶಕ್ತಿಯನ್ನ ಕೊಡ್ತದೆ. ಎಷ್ಟೆಷ್ಟು ಆತ್ಮ ಶಕ್ತಿಶಾಲಿಯಾಗಿರ್ತದೆ ಅಷ್ಟಷ್ಟು ಈ ಶರೀರ ಅರ್ಥಾತ್ ಕಾರು ಕೂಡ ಗಟ್ಟಿಯಾಗಿರ್ತದೆ, ಆರೋಗ್ಯವಾಗಿರ್ತದೆ. ನೋಡಿ, ಡ್ರೈವರ್ ಇದ್ದಾನೆ, ಯಾವ ರೀತಿ ಡ್ರೈವರ್ ಆರೋಗ್ಯವಾಗಿದ್ದಂದ್ರೆ ಕಾರನ್ನು ಏನಾದ್ರೂ ಮಾಡಿ ಅವ್ನು ರಿಪೇರಿ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾನೆ. ಆದ್ರೆ ಡ್ರೈವರೇ ಬಿಮಾರಿ ಆಗಿದ್ದಾನೆ, ರೋಗಿ ಇಷ್ಟ ಆಗಿದ್ದಾನೆ, ಅವನಿಗೆ ಆರಾಮಿಲ್ಲ ಅಂತ ಅಂದಾಗ ಏನಾಗ್ತದೆ, ಅವ್ನ ಕಾರನ್ನ ಎಂತ ಒಳ್ಳೆ ಕಂಪನಿ ಕಾರ್ ಇದ್ರು ಸಹ ಕಾರನ್ನ ನಡೆಸ್ಲಿಕ್ಕೆ ಆಗಲ್ಲ. ಅದೇ ರೀತಿ ಈ ಚೈತನ್ಯ ಶಕ್ತಿ ಆತ್ಮನಿಗೆ ಈ ಶರೀರ ಅಂತಕ್ಕಂಥದ್ದೇ ಒಂದು ಕಾರ್ ಇದ್ದ ಹಾಗೆ. ಓಕೆ ಆತ್ಮೇಲೆ, ಅದಕ್ಕೋಸ್ಕರ ನಾವು ಶರೀರವನ್ನ ಚೆನ್ನಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಆತ್ಮವನ್ನು ಸಹ ಚೆನ್ನಾಗಿ ಇಟ್ಕೋಬೇಕು. ಹಾಗಾದ್ರೆ ಶರೀರಕ್ಕೇನು ನಾವು ಒಳ್ಳೊಳ್ಳೆ ಊಟಗಳನ್ನ ಹೋಗ್ತೀವಿ, ಫುಡ್ಗಳನ್ನು ಕೊಡ್ತೀವಿ, ಒಳ್ಳೆ ಖನಿಜಾಂಶಗಳನ್ನ ಕೊಡ್ತೀವಿ, ಆಮೇಲೆ ಹಸಿ ತರಕಾರಿ ತಿಂತೀವಿ, ಸೊಪ್ಪುಗಳನ್ನು ತಿಂತೀವಿ, ಮೊಳಕೆ ಕಾಳು ತಿಂತೀವಿ, ಖರ್ಜೂರ ತಿಂತೀವಿ, ಉತ್ತತ್ತಿ, ಗೋಡಂಬಿ, ಹಿತ ಎಲ್ಲವನ್ನು ತಿಂದು ನಾವು ಶರೀರ ಗಟ್ಟಿ ಮಾಡ್ಕೊಳ್ತೀವಿ.
ಆಮೇಲೆ ತಾಜಾ ಫಿಲ್ಟರ್ ನೀರೇ ಕುಡಿತೇವಿ, ಒಳ್ಳೊಳ್ಳೆದನ್ನ ತಿಂತೇವಿ, ಈ ಶರೀರ ಕೊಡ್ತೇವೆ. ಹಾಗಾದ್ರೆ ಆತ್ಮನಿಗೆ ನಾವೇನ್ ಕೊಡ್ತಾ ಇದೀವಿ? ಈ ಶರೀರವನ್ನ ನಡೆಸಕ್ಕಂತ ಆತ್ಮ ಏನಿದಾನೆ ಡ್ರೈವರ್, ಅವನಿಗೆ ಏನ್ ನಾವು ಕೊಡ್ತಾ ಇದೀವಿ? ಅದನ್ನ ಯಾರು ಸಹ ವಿಚಾರ ಮಾಡಂಗಿಲ್ಲ. ಹಾಗಾದ್ರೆ ಈ ಒಂದು ಒಂದೇ ಮಾತರಂ ಏನು ಸಂಚಿಕೆ ಬರ್ತಾ ಇದಾವೆ ಇದರಲ್ಲಿ, ಈ ಒಂದು ಸಂಚಿಕೆಯಲ್ಲಿ ಪೂರ್ತಿ ಆತ್ಮದ ಬಗ್ಗೆ ಮತ್ತು ಪರಮಾತ್ಮದ ಬಗ್ಗೆ ಮತ್ತು ಓಂಕಾರ ಮಾಡುವಂತ ವಿಧಾನಗಳ ಬಗ್ಗೆ ಟೋಟಲಿ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆನೆ ಈ ಒಂದು ಚಾನಲ್ ನಲ್ಲಿ ಬರ್ತಾ ಇರ್ತದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದೆರಡು ಎಪಿಸೋಡ್ಗಳನ್ನು ನಾವು ಆ ಸಂಚಿಕೆಯನ್ನ ನಾವು ಗಿಡಮೂಲಿಕೆಗಳ ಬಗ್ಗೆ ನಾನು ಮಾಡಿದ್ದೀನಿ. ಓಕೆ, ಇರ್ಲಿ. ಈಗ ಈ ಆತ್ಮನನ್ನ ನಾವು ಚೆನ್ನಾಗಿ ಇಟ್ಕೋಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಓಂಕಾರ ಆತ್ಮೇರೆ. ಯಾಕೆಂದ್ರೆ ಪ್ರತಿದಿನ ನಾವು ಎಷ್ಟು ಬಿಜಿ ಲೈಫರ್ ಇರ್ಲಿ, ಆದ್ರೆ ಏನೇ ಆದ್ರೂ ಎಷ್ಟು ನಾವು ಹಗಲು ರಾತ್ರಿ ಕೆಲಸ ಮಾಡಿದ್ರು ಒಂದು ಹಾಫ್ ಅನ್ ಅವರ್ ಆದ್ರೂ ನಿದ್ದೆ ಬೇಕು ಅಂತ ಮನುಷ್ಯ ಯಾವ ರೀತಿ ಆ ಒಂದು ಇದು ಮಾಡ್ಕೊಳ್ತಾನೆ, ಆಸೆ ಪಡ್ತಾನೆ, ಅದೇ ರೀತಿ ನಿದ್ದೆ ಮನುಷ್ಯನಿಗೆ ಬಹಳ ಮುಖ್ಯ. ಯಾಕೆಂದ್ರೆ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೇನೆ, ಗಿಡಮೂಲಿಕೆ ವಿಚಾರದಲ್ಲಿ ಹೇಳ್ಬೇಕಾದ್ರೆ ನಾ ಹೇಳಿದ್ದೀನಿ, ಆಹಾರ ಎಷ್ಟು ಮುಖ್ಯವೋ ಅದೇ ರೀತಿ ಈ ಒಂದು ಇದಕ್ಕೆ ಆ ಶರೀರಕ್ಕೆ, ಹಾಗೆ ಆತ್ಮನಿಗೂ ಕೂಡ ಓಂಕಾರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆತ್ಮೀಯರೇ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಸಹ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ತಪ್ಪದೆ ಓಂಕಾರ ಅಭ್ಯಾಸವನ್ನ ಮಾಡೋಣ. ಯಾಕೆಂದ್ರೆ ಓಂಕಾರವನ್ನು ಎಷ್ಟೆಷ್ಟು ನಾವು ಅಭ್ಯಾಸ ಮಾಡ್ತಾ 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 ಹೋಗ್ತಾವೋ ಅಷ್ಟಷ್ಟು ನಮಗೆ ಶಕ್ತಿ ಬರ್ತಾ ಹೋಗ್ತದೆ ಆತ್ಮೀಯರೇ. ಅದಕ್ಕೋಸ್ಕರ ತಪ್ಪಿಸ್ಬೇಡಿ, ಯಾರು ಸಹ ತಪ್ಪಿಸ್ಬೇಡಿ. ನಿಮ್ಮ ಮನೆಯಲ್ಲೇ ನಿಮ್ಗೆ ಎಷ್ಟು ಸಮಯ ಸಿಗ್ತದೋ ಅಷ್ಟು ಸಮಯ ಮಾಡ್ಕೊಂಡು ನೀವು ಓಂಕಾರವನ್ನ ಮಾಡಿ ಅಂತಕ್ಕಂಥ, ಅಷ್ಟು ನಾವು ಓಂಕಾರವನ್ನ ಮಾಡ್ತಾ 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 ಹೋಗ್ತೇವೆ ಅಷ್ಟಷ್ಟು ನಮ್ಮಲ್ಲಿ ದೈವ ಶಕ್ತಿ ಬರ್ತಾ ಹೋಗ್ತದೆ. ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಕಲ್ಮಶಗಳು ಎಲ್ಲ ಸಂಪೂರ್ಣವಾಗಿ ದೂರ ಆಗ್ತಾ ಹೋಗ್ತದೆ. ಎಷ್ಟು ವರ್ಷಗಳಿಂದ ನಾವು ಎಷ್ಟು ಒಂದು ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕಂತ ಮಾಡ್ಕೊಂಡಿರ್ತೀವಿ, ಬಟ್ ಆ ಅಭ್ಯಾಸಗಳನ್ನು ನಾವು ಬಿಡ್ಲಿಕ್ಕೆ ಆಗಿರಲ್ಲ. ಬಟ್ ನಾವು ನಿಯಮಿತವಾಗಿ ಒಂದು ಸಮಯ ಫಿಕ್ಸ್ ಮಾಡಿಕೊಂಡು ಎಷ್ಟೆಷ್ಟು ಓಂಕಾರವನ್ನು ನಾವು ಮಾಡ್ತಾ 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 ಹೋಗ್ತಾವೋ ಅಷ್ಟಷ್ಟು ನಮ್ಮಲ್ಲಿ ಪರಿವರ್ತನೆ ಬರ್ತಾ ಹೋಗ್ತದೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅಗಾಧವಾದಂಥ ಶಕ್ತಿ ಈ ಒಂದು ಓಂಕಾರಕ್ಕೆ ಇದೆ. ಅದಕ್ಕೋಸ್ಕರ ನೀವೆಲ್ಲರೂ ಸಹ ಪ್ರತಿಯೊಬ್ಬರು ಸಹ ಓಂಕಾರವನ್ನು ಪ್ರತಿನಿತ್ಯ ಮಾಡಿರಿ. ಯಾಕೆಂದರೆ ಈ ವರ್ತಮಾನ ಸಮಯದಲ್ಲಿ ಓಂಕಾರದ ಅಭ್ಯಾಸ ಬಹಳ ಅವಶ್ಯಕತೆ ಇದೆ. ಯಾಕೆಂದರೆ ಈಗ ಅದ್ರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ. ಅದಕ್ಕೋಸ್ಕರ ಮತ್ತೆ ಇದರ ಬಗ್ಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳೋಣಂತೆ. ಬಟ್ ಇವತ್ತು ವಿಷಯ ಅದು ಅಲ್ಲ. ಇವತ್ತು ವಿಶೇಷವಾಗಿ ಕಾರ್ಯಕ್ರಮ ಎಂಥದಂದರೆ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಾಳೆ 24, 25 ಮತ್ತು 26ನೇ ತಾರೀಕಿಗೆ ನಡೀತಾ ಇದೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ನೀವೆಲ್ಲರೂ ಸಹ ಓಂ ಮಂಡಳಿ ಕಾರ್ಯಕ್ರಮ ಅಂತೇಳಿ ಯೂಟ್ಯೂಬ್ನಲ್ಲಿ ಹೋಗಿ ಹೊಡೆದ್ರೆ ಅದು ಲೈವ್ ಕಾರ್ಯಕ್ರಮನೂ ಬರ್ತಾ ಇರ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಹ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ, ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಒಂದು ಕಾರ್ಯಕ್ರಮವನ್ನು ದಯವಿಟ್ಟು ತಾವೆಲ್ಲರೂ ಸಹ ಮನಸ್ಸು ತುಂಬ ನೋಡಿ, ಕಣ್ತುಂಬ ನೋಡಿ ಮನಸ್ಸಿಗೆ ಹರ್ಷದ ಮಾಡ್ಕೋಬೇಕು, ಸಂತೋಷ ಉಂಟು ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಈ ಸಮಯದಲ್ಲಿ ನಾನು ನಿಮ್ಮೆಲ್ಲರಿಗೂ ಸಹ ಹೇಳ್ತಾ ಇದ್ದೀನಿ. ಜೊತೆಗೆ ವಿಶೇಷವಾಗಿ ಇನ್ನು ನಾಳೆ ಒಂದು ಸಂಚಿಕೆಯನ್ನು ತಗೊಂಡು ನಾನು ಬರ್ತೀನಿ. ಯಾಕೆಂದರೆ ಇವತ್ತು ಜಸ್ಟ್ ಒಂದು ಸ್ವಲ್ಪ ಸಮಯದಲ್ಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ನಾಳೆ ಒಂದು ದೀರ್ಘವಾಗಿರ್ತಕ್ಕಂಥ ಒಂದು ಸಂಚಿಕೆಯನ್ನು ಮಾಡೋಣ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪಾಯಿಂಟನ್ನು ತೊಗೊಂಡು, ಆಧ್ಯಾತ್ಮಿಕ ವಿಚಾರ ತೊಗೊಂಡು ನಾಳೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಾರೆಲ್ಲ ಇಲ್ಲಿವರೆಗೆ ನಮ್ಮ ಒಂದೇ ಮಾತರಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನೀವೆಲ್ಲರೂ ಸಹ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ದಯವಿಟ್ಟು ಆ ಬೆಲ್ ಐಕಾನ್ ಇದೆ, ಅದು ಒತ್ತಿರಿ. ಆಲ್ ಅಂತ ಕೊಟ್ಟರೆ ಯಾವಾಗ ನಾವು ಈ ಒಂದು ಆಧ್ಯಾತ್ಮಿಕ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇವೋ ಯೂಟ್ಯೂಬ್ಗೆ, ಅವೆಲ್ಲವೂ ಸಹ ನಿಮಗೆ ತಕ್ಷಣದಲ್ಲೇ ನಿಮ್ಮ ನೋಟಿಫಿಕೇಶನ್ ಬರ್ತದೆ. ಅವಾಗ ನೀವು ವಿಡಿಯೋಗಳನ್ನು ನೋಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ವಿಷಯವನ್ನು ನಿಮಗೆ ತಿಳಿಸ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಸಮಾಪ್ತಿ ಮಾಡ್ತಿದ್ದೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಜೊತೆಗೆ ಈಗ ನಿಮ್ಮ ಹತ್ತಿರದ ನಿಮ್ಮ ಊರಿನಲ್ಲಿರ್ತಕ್ಕಂಥ ಹತ್ತಿರದ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಭೇಟಿ ಕೊಡ್ರಿ. ಇಲ್ಲ ಅಂತಂದರೆ ಅದು ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಮಾಹಿತಿ ತೊಗೋಬೇಕಾದ್ರೆ 9113924475 ಹಾಗೂ 8951588026 ಫೋನಿಗೆ ಕರೆ ಮಾಡೋದ್ರ ಮುಖಾಂತರ ಹೆಚ್ಚಿನ ವಿಷಯವನ್ನು ತಿಳ್ಕೊಬೇಕಾಗಿ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಒಳ್ಳೆಯದಾಗಲಿ. ಮತ್ತೆ ಮುಂದಿನ ಸಂಚಿಕೆ ಬರೋದ್ರೊಳಗೆ ನೀವೆಲ್ಲರೂ ಸಹ ಖುಷಿಯಾಗಿರ್ರಿ, ಸಂತೋಷವಾಗಿರ್ರಿ, ಆನಂದವಾಗಿರ್ರಿ, ನಗ್ನಗ್ತಾ ಇರ್ರಿ, ಮುಗುಳ್ನಗ್ತಾ ಇರ್ರಿ. ಜೊತೆಗೆ ಓಂಕಾರವನ್ನು ಮಾಡ್ತಾಯಿರಿ. ನಿರಂತರವಾಗಿ ಪ್ರತಿಯೊಂದು ಕರ್ಮದಲ್ಲಿ ಭಗವಂತನನ್ನು ಜೊತೆಗಿಟ್ಕೊಂಡು ಭಗವಂತನ ಜೊತೆ ಕರ್ಮ ಮಾಡಿರಿ ಮಕ್ಕಳೇ. ಆ
ಆವಾಗ ನಿಮ್ಮೆಲ್ಲ ಕರ್ಮಗಳು ಶ್ರೇಷ್ಠ ಆಗ್ತವೆ, ನಿಮಗೆ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ ಅಂತಕ್ಕಂಥ ಒಂದು ಸತ್ಯವಾಗಿರ್ತಕ್ಕಂಥ ಸಂದೇಶವನ್ನು ಪರಮಾತ್ಮ ನಮಗೆ ಇವತ್ತಿನ ದಿನಗಳಲ್ಲಿ ತಿಳಿಸ್ಕೊಡ್ತಾಯಿದ್ದಾನೆ. ನೀವು ಸಹ ಇಂಥ ಒಂದು ಒಳ್ಳೆಯ ವಿಚಾರಗಳನ್ನ ತಿಳ್ಕೊಳ್ರಿ. ನಿಮಗೂ ಕೂಡ ಭಗವಂತನಿಂದ ಸುಖ ಶಾಂತಿ ಆನಂದದ ಆಸ್ತಿ ಸಿಗಲಿ, ನೀವು ಕೂಡ ಭಗವಂತನ ಮಕ್ಕಳಾಗ್ರಿ ಅಂತಕ್ಕಂಥ ಒಂದು ಶುಭ ಸಂಕಲ್ಪವನ್ನು ಮಾಡ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಸಮಾಪ್ತಿ ಮಾಡ್ತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ ಸಹ. ಓಂ ನಮಃ ಶಿವಾಯ.